देहं निर्दोषमप्यतमप्यखिलैः वाक्यैः अस्योद्भवादितमशेषविशेषतोऽपि वन्द्यं सदा प्रियतं मम सन्नमामि नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूतार्थमुच्यते अभ्रमं भङ्गरहितम् अजडं विमलं सदा आनन्दतीर्थमतुलं भजेदापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् श्रीगुरुभ्यो नमः हरि ओಂ ಮಂತ್ರವರ್ಣಿಕಮೇವ ಚ ಗೀಯತೆ ಎನ್ನುವಂತಹ ಸೂತ್ರವನ್ನು ನೋಡಿದ್ವಿ. ಅದರಲ್ಲಿ ಕೊನೆಯ ಭಾಷ್ಯ ಬ್ರಹ್ಮಶಬ್ದ ವಾಚ್ಯತ್ವ ಚತುರ್ಮುಖನಲ್ಲೂ ಕೂಡ ಬರ್ತದೆ ಅಂತ ಹೇಳಿ, ಆದರೆ ಇದು ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮೆಯಲ್ಲಿ ಇದ್ದಾನೆ, ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ, ಬ್ರಹ್ಮಯ ಹೇಗಿದ್ದಾನೆ, ಆನಂದಮಯೋ ಬ್ರಹ್ಮ ಅಂತ ಹೇಳಿದರು. ಅಲ್ಲಿ ಆನಂದಮಯ ಅಂತಂದ್ರೆ ಆನಂದದ ಪ್ರಾಚುರ್ಯತೆ ಅಂತ ಅರ್ಥ. ಹಾಗಾದರೆ ಆನಂದದ ಪ್ರಾಚುರ್ಯತೆ ಯಾರ ಹತ್ತಿರ ಇರ್ತದೋ, ಯಾರಲ್ಲಿ ಆನಂದದ ಪ್ರಾಚುರ್ಯತೆ ಇದೆಯೋ ಅವನೇ ಬ್ರಹ್ಮಶಬ್ದ ವಾಚ್ಯ ಅಂತ ಒಂದು ಕನ್ಕ್ಲೂಷನ್ಗೆ ಬಂದರು. ಹಾಗಾದರೆ ಆನಂದದ ಪ್ರಾಚುರ್ಯತೆ ಪರಮಾತ್ಮನಲ್ಲಿ ಇಲ್ಲ, ಕ್ಷಮಿಸಿ, ಚತುರ್ಮುಖನಲ್ಲಿ ಇಲ್ಲ. ಆದ್ದರಿಂದ ಬ್ರಹ್ಮಶಬ್ದ ವಾಚ್ಯನಾದವನು, ಆನಂದಮಯನಾದವನು ಪರಮಾತ್ಮ. ಅದರಿಂದಾಗಿ ಬ್ರಹ್ಮಶಬ್ದ ವಾಚ್ಯತ್ವ ಅವನಲ್ಲಿಯೇ ಬರ್ತದೆ ಅಂತ ಹೇಳಿದರು. ಅದಕ್ಕೆ ಇನ್ನೂ ಬಲ ಕೊಡ್ಲಿಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ಅಲ್ಲ, ಒಂದು ವೇಳೆ ಬ್ರಹ್ಮಶಬ್ದ ವಾಚ್ಯತ್ವ ಏನಾದರೂ ಚತುರ್ಮುಖ ದೇವರಲ್ಲಿ ಬಂತು ಅಂತಾದರೆ, ಅವರನ್ನ ಉಪಾಸನ ಮಾಡಿದರೆ ನಮಗೆ ನ ಉಪಪತ್ತೇ ಮೋಕ್ಷ ಸಿಗೋದಿಲ್ಲ ಅಂತ ಮುಂದಿನ ಸೂತ್ರದಲ್ಲಿ ನೋಡಿ. ಸೂತ್ರವನ್ನು ಹೇಳಬೇಕು. ಓಂ ನೇತರೋನುಪಪತ್ತೇ. ಓಂ ಮೊದಲಿಗೆ ನ ಇತರಃ ಅನುಪಪತ್ತೇ. ಇದು ತ್ರಿಪದಾತ್ಮಕವಾದ ಸೂತ್ರ. ನ ಇತರಃ ಅನುಪಪತ್ತೇ ಅಂತ. ಇಲ್ಲಿ ಇತರಃ ಅಂತಂದ್ರೆ ವಿಷ್ಣುವಿನಿಗಿಂತ ಭಿನ್ನರಾದಂಥವರು, ನ ಅವರು ಆನಂದಮಯ ಶಬ್ದ ವಾಚ್ಯರಲ್ಲ. ಯಾಕೆ? ಅನುಪಪತ್ತೇ, ಅವರನ್ನ ಒಂದು ವೇಳೆ ಅವರೇನಾದರೂ ಆಗಿಬಿಟ್ರೆ ಅವರ ಉಪಾಸನೆಯಿಂದ ನಮಗೆ ಮೋಕ್ಷ ಎನ್ನುವಂಥದ್ದು ಅನುಪಪತ್ತೇ ಸಿಗೋದಿಲ್ಲ ರೀ. ಅವರನ್ನ ಉಪಾಸನೆ ಮಾಡೋದ್ರಿಂದಾಗಿ ಪರಮ ಆನಂದ ಸ್ವರೂಪವಾದ, ನೈಜಾನಂದ ಸ್ವರೂಪವಾದ ಆ ಮೋಕ್ಷ ನಮಗೆ ಸಿಗದೇ ಇರುವ ಕಾರಣ ಬ್ರಹ್ಮಶಬ್ದ ವಾಚ್ಯರು ಅಥವಾ ಕ್ಷಮಿಸಿ ಆನಂದಮಯ ಶಬ್ದ ವಾಚ್ಯತ್ವ ಇನ್ನು ಇತರರಲ್ಲಿ, ವಿಷ್ಣುವಿನಿಗಿಂತ ಭಿನ್ನರಾದ ದೇವತೆಗಳಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಂದರೂ ಮೋಕ್ಷವಾಗುವುದಿಲ್ಲ, ಆದ್ದರಿಂದ ಬರೋದಿಲ್ಲ ಅಂತ ಭಾಷೆ ಹೇಳಬೇಕು. ನಹಿ ಅನ್ಯಜ್ಞಾನಾತ್, ನಹಿ ಅನ್ಯಜ್ಞಾನಾತ್ ಮೋಕ್ಷ ಉಪಪದ್ಯತೆ. ತಮೇವ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ. ನಾನ್ಯಃ ಪಂಥ ಅಯನಾಯ ವಿದ್ಯತೆ ಹೇಳ್ತಾರಲ್ಲಿ ನೋಡ್ರಿ. ನಹಿ ಅನ್ಯಜ್ಞಾನಾತ್, ನೋಡ್ರಪ್ಪ,
ವಿಷ್ಣುವಿನಿಗಿಂತ ಭಿನ್ನರಾದ ಜೀವರ ಜ್ಞಾನವನ್ನ ಅಥವಾ ಚತುರ್ಮುಖ ಜ್ಞಾನವನ್ನ ಪಡೆಯೋದ್ರಿಂದಾಗಿ ನಮಗೆ ಮೋಕ್ಷ ನ ಉಪಪದ್ಯತೆ, ಮೋಕ್ಷವು ನಮಗೆ ಸಿಗೋದಿಲ್ಲ. ಅಲ್ಲರಿ ಜೀವ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ, ಬೃಹ ಬೀಜ ಜನ್ಮನಿ ಅಂತ ಒಂದು ಬೃಹತ್ ಎನ್ನುವಂಥ ಧಾತು ಏನಿದೆ, ಆ ಧಾತು ಜೀವನ ಆ ಧಾತುವಿನ ಅರ್ಥ ಉತ್ಪತ್ತಿ ಅಂತಲೂ ಅರ್ಥ ಇದೆ. ಜೀವವು ಉತ್ಪತ್ತಿ ಆಗ್ತಾನೆ, ಅದರಿಂದ ಜೀವ ಅಂತಲೂ ಅರ್ಥ ಹೇಳಬಹುದು. ಅದರಿಂದ ಬ್ರಹ್ಮ ಶಬ್ದ ವಾಚ್ಯತ್ವ ಚತುರ್ಮುಖನಲ್ಲೂ ಬರ್ತದೆ, ಜೀವರಲ್ಲೂ ಬರ್ತದೆ. ಆದ್ದರಿಂದ ಜೀವರು ಆಗಬಹುದು ಅಂತಂದರೆ ಜೀವರ ಜ್ಞಾನದಿಂದ ಮೋಕ್ಷ ಬರೋದಿಲ್ಲ, ಅದು ನಿಶ್ಚಯ. ಆಯಿತು, ಚತುರ್ಮುಖ ದೇವರನ್ನಾದರೂ ಇಟ್ಕೊಳ್ಳೋಣ, ಪರಮಚೇತನ ಅದು ಜೀವೋತ್ತಮರವರು ಅಂತ ಹೇಳಿದರೆ ಇಲ್ಲ. ಚತುರ್ಮುಖನ ಪರಮಾತ್ಮನ ಭಿನ್ನವಾದ ಆ ಚತುರ್ಮುಖರ ಜ್ಞಾನದಿಂದಲೂ ಕೂಡ ನಮಗೆ ಮುಕ್ತಿ ಇಲ್ಲ. ಯಾಕೆ? ತಮೇವ ವಿದ್ವಾನ್ ಅಮೃತ ಇಹ ಭವತಿ. ತಮೇವ, ಅವನನ್ನು ತಿಳಿದವನೇನೆ ಈ ಒಂದು ಸಂಸಾರದಿಂದ ದಾಟಲಿಕ್ಕೆ ಸಾಧ್ಯ, ಹೊರಗೆ ಬರಲಿಕ್ಕೆ ಸಾಧ್ಯ. ತಮೇವ ಇಹ, ಈ ಸಂಸಾರದಲ್ಲಿ ತಂ, ಆ ಪರಮಾತ್ಮನನ್ನ, ಸರ್ವಶಬ್ದ ವಾಚ್ಯನಾದ ಪರಮಾತ್ಮನನ್ನ ತಿಳಿದವನೇ ಅಮೃತ ಇಹ ಭವತಿ, ಮುಕ್ತನಾಗ್ಲಿಕ್ಕೆ ಸಾಧ್ಯ. ಅಲ್ಲ, ಯಾವುದಾದ್ರೂ ಒಂದು ಶಾರ್ಟ್ಕಟ್ ಮಾರ್ಗ ಏನಾದರೂ ನೋಡ್ಕೊಂಡ್ರಾಯ್ತು. NH4 ಅಲ್ಲಿ ಹೋಗೋದು ಅಷ್ಟು ಬೇಡ, ಒಂದು ಸಣ್ಣ ಯಾವುದೋ ಹಳ್ಳಿಯಲ್ಲಿ ಟೋಲ್ ಗೇಟ್ ಪಾಸ್ ಆಗಿಬಿಟ್ರೆ ಸಾಕು, ಅಷ್ಟೇ ದುಡ್ಡು ಉಳಿತದೆ, ಶಾರ್ಟ್ಕಟ್ ಯಾವುದಾದ್ರೂ ನೋಡೋಣ ಅಂತಂದರೆ ನ ಅನ್ಯ ಪಂಥ ಅಯನಾಯ ವಿದ್ಯತೆ. ಇದನ್ನು ಹೊರತುಪಡಿಸಿ ಪರಮಾತ್ಮನನ್ನ ತಿಳಿದುಕೊಳ್ಳದೇನೆ ನಮಗೆ ಮೋಕ್ಷ ಸರ್ವಥಾ ಇಲ್ಲ. ಅನ್ಯ ಪಂಥ ಅಯನಾಯನ ವಿದ್ಯತೆ. ಅಯನಾಯ ಅಂತಂದರೆ ಮೋಕ್ಷ ಅಂತ. ಮೋಕ್ಷಕ್ಕೋಸ್ಕರ ಈ ಒಂದು ದಾರಿಯನ್ನ, ಅನ್ಯ ಪಂಥ, ಪಂಥ ಅಂದರೆ ದಾರಿ, ಇದಕ್ಕಿಂತ ಭಿನ್ನವಾದ, ಯಾವುದಕ್ಕಿಂತ ಪರಮಾತ್ಮನ ಜ್ಞಾನಕ್ಕಿಂತ ಭಿನ್ನವಾದ ಮೋಕ್ಷಕ್ಕೋಸ್ಕರ ಇನ್ನೊಂದು ದಾರಿ ನ ವಿದ್ಯತೆ ಇಲ್ಲ. ಆದ್ದರಿಂದ ಪರಮಾತ್ಮನನ್ನ ತಿಳ್ಕೊಂಡಾಗ ಮಾತ್ರ ನಮಗೆ ಮೋಕ್ಷ ಅಂತ ಉತ್ತಮ್ ಹಿ ವೇದದಲ್ಲಿ ಹೇಳಿದ್ದಾರೆ. ವೇದಗಳು, ಅನೇಕ ವೇದಗಳು ಹೇಳಿದ್ದಾವೆ ಅವನ್ನ. ಆದ್ದರಿಂದ ಪರಮಾತ್ಮನ ಜ್ಞಾನವನ್ನು ಹೊರತುಪಡಿಸಿ ಇನ್ಯಾವ ದಾರಿಯೂ ಮೋಕ್ಷಕ್ಕೆ ಇಲ್ಲ ಅಂದಮೇಲೆ ಚತುರ್ಮುಖರ ಜ್ಞಾನದಿಂದಾಗಿ, ನಮ್ಮಂತಹ ಪಾಮರರ ಜೀವರ ಜ್ಞಾನದಿಂದಾಗಿ ಮೋಕ್ಷ ಬರಲಿಕ್ಕೆ ಸಾಧ್ಯನಾ? ಸರ್ವಥಾ ಇಲ್ಲ. ಆದ್ದರಿಂದ ಆನಂದಮಯ ಶಬ್ದ ವಾಚ್ಯನಾದವನು ಪರಮಾತ್ಮನೇ ಆಗ್ತಾನೆ. ಆದ್ದರಿಂದ ಬ್ರಹ್ಮ ಶಬ್ದ ವಾಚ್ಯತ್ವ ಪರಮಾತ್ಮನಲ್ಲಿಯೇ ಬರ್ತದೆ. ಆದ್ದರಿಂದ ಪರಬ್ರಹ್ಮನ ಉಪಾಸನೆಯಿಂದ ನಮಗೆ ಮೋಕ್ಷ ಸಿಗುತ್ತದೆ. ಆದ್ದರಿಂದಾಗಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಆದ್ದರಿಂದ ಬ್ರಹ್ಮ ಶಬ್ದ ವಾಚ್ಯನಾದ ಪರಮಾತ್ಮನ ಜಿಜ್ಞಾಸೆಯನ್ನ, ಚಿಂತನೆಯನ್ನ ಮಾಡಬೇಕು ಅಂತ ಮತ್ತೆ ಅಲ್ಲಿಗೆ ಹೋಗಬೇಕು. ಇದರಲ್ಲಿ ಈ ಒಂದು ಸೂತ್ರದ, ಇದರ ಒಂದು ಭಾಷ್ಯದ ಪ್ರಶ್ನೆ ಇದ್ರೆ ಕೇಳಿ. ಗುರುಗಳೇ ನಮಸ್ಕಾರ. ಹರೇ ರಾಮ ಗುರುಗಳೇ. ಹರೇ ಗುರು, ಅಯನಾಯ ಅಂದ್ರೆ ಇದು ಮೋಕ್ಷ ಅಂತ ತಿಳ್ಕೊಬೇಕ ಗುರುಗಳೇ? ಇದು ಹೌದು ಹೌದು ಹೌದು. ನಯ ಅಂತಂದ್ರೆ ಹೋಗುವಂಥದ್ದು, ನಯತಿ ತೆಗೆದುಕೊಂಡು ಹೋಗುವುದು ಅಂದರ್ಥ. ಹೌದು ಹೌದು ಹೌದು. ಅಲ್ಲಿ ಹೋದ ಮೇಲೆ ವಾಪಸ್ ಬರೋದಿಲ್ಲ ನಾವು. ಹಾ, ಓಕೆ ಓಕೆ. ಅಲ್ಲೇ ಫಿಕ್ಸ್ ನಾವು. ಹಾ. ಆದ್ದರಿಂದ ಅಯನ ಅಂದ್ರೆ ಮೋಕ್ಷ. ಅಯನಾಯ ಅಂತಂದ್ರೆ ಚತುರ್ಥಿ ವಿಭಕ್ತಿ, ರಾಮಾಯ ಇದ್ದ ಹಾಗೆ. ಚತುರ್ಥಿ ಗೊತ್ತು. ಸರಿ ಗೊತ್ತು. ನಮಸ್ಕಾರ ಆಚಾರ್ಯ. ಒಟ್ನಲ್ಲಿ ಎಲ್ಲ ಶಬ್ದಾರ್ಥನೂ ಇಲ್ಲಿ ವಿಷ್ಣು ಒಬ್ಬನಿಗೆ
ಹೇಳ್ತಾ ಹೌದು. ಇದ್ದಾರೆ. ಬಾಕಿ ನೀವೇನು ಅರ್ಥ ತಗೊಳಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಆ ಶಕ್ತಿ ಇಲ್ಲ, ಗುಣತೆಯ ಇದು ಸರ್ವಗುಣ ಸಂಪನ್ನ ಇಲ್ಲ ಅವರು. ಸೊ ಅವ್ರಿಗೇನು ಆನಂದ ಇಲ್ಲ, ನಮ್ಗೆ ಎಲ್ಲಿಂದ ಆನಂದ ಕೊಡ್ತಾರೆ ಅವರು. ಧನ್ಯವಾದ. ಸರಿ, ಮುಂದೆ ಹೋಗೋಣ. ಅಲ್ಲ, ಚತುರ್ಮುಖರ ಒಂದು ಜ್ಞಾನದಿಂದಾಗಿ ಇವರಿಗೆ ಮೋಕ್ಷ ಇಲ್ಲ. ಸರಿ, ಆ ಪರಬ್ರಹ್ಮ, ಆ ನಾರಾಯಣನೇ ಚತುರ್ಮುಖ ಯಾಕಾಗಿರಬಾರದು? ಅಥವಾ ಚತುರ್ಮುಖನೇ ನಾರಾಯಣ ಯಾಕಾಗಿರಬಾರದು? ಇಬ್ರು ಒಂದೇ ಅಂತ ಹೇಳೋಣ, ಏನಾಗುತ್ತೆ? ಆವಾಗ ಇಬ್ರು ಒಂದೇ ಅಂತ ಹೇಳಿದಾಗ ಬ್ರಹ್ಮ ಶಬ್ದ ವಾಚ್ಯತ್ವ ಚತುರ್ಮುಖನಲ್ಲಿ ಕೂಡುತ್ತದೆ. ಆದ್ದರಿಂದ ಅವನ ಉಪಾಸನೆಯಿಂದಲೂ ಕೂಡ ನಾವು ಮೋಕ್ಷ ಪಡೆಯೋಣ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಓಂ ಭೇದವ್ ವ್ಯಪದೇಶಾಚ್ಚ ಓಂ ಹೇಳಬೇಕು. ಓಂ ಭೇದವ್ ವ್ಯಪದೇಶಾಚ್ಚ ಓಂ. ನೋಡ್ರಿ, ಆನಂದಮಯನಿಂದ ಆ ಚತುರ್ಮುಖಾದಿ ದೇವತೆಗಳಿಗೆ ಭೇದವನ್ನ ಹೇಳಿದ್ದಾರಪ್ಪ, ಭೇದವನ್ನ ಹೇಳಿದ್ದಾರೆ. ಭೇದ ಚತುರ್ಮುಖಾದಿ ದೇವತೆಗಳಿಗೆ ಆನಂದಮಯನಿಂದ ಆ ಭೇದದ ವ್ಯಪದೇಶಾಚ್ಚ ಹೇಳಿದ್ದಾರೆ. ಆನಂದಮಯ ಶಬ್ದವಾಚ್ಯನಾದ ವಿಷ್ಣು ಬೇರೆ, ಚತುರ್ಮುಖಾದಿ ದೇವತೆಗಳೂ ಬೇರೆ. ಹಾಗೆ ನೋಡಿ, ಚತುರ್ಮುಖಾದಿ ದೇವತೆಗಳಲ್ಲಿಯೇ ಭೇದ ಇದೆ. ಅಂತಹ ಅಲ್ಪ ಗುಣಯುಕ್ತರಾದ ಈ ಚತುರ್ಮುಖಾದಿಗಳು ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮನಿಗೆ ಸಮಾನರಾಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದೇ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ಆಗ್ಲಿಕ್ಕೆ ಇನ್ನು ದುರದೋಪಾಸ್ತ ಅದು. ಆದ್ದರಿಂದ ಭೇದ ಹೇಳಿದ್ದಾರಪ್ಪ. ಯಾವುದು ಭೇದ, ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ನೋಡಿ, ಹೇಳಬೇಕು. ತೇಯೇ ಶತಂ ಪ್ರಜಾಪತೆ ಆನಂದಾಹ ಅದೃಶ್ಯೆ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ. ಅದೃಶ್ಯೆ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ. ಅಥ ಸಹ ಅಭಯಂ ಗತೋ ಭವತಿ. ಸಯಶ್ಚಾಯಂ ಪುರುಷೇ ಇತ್ಯಾದಿ ಭೇದವ್ಯಪದೇಶಾಚ್ಚ. ಸಯಶ್ಚಾಯಂ ಪುರುಷೇ ಇತ್ಯಾದಿ ಭೇದವ್ಯಪದೇಶಾಚ್ಚ. ನೋಡ್ರಿ, ಇಲ್ಲಿ ಪ್ರಜಾಪತಿ ಶಬ್ದಕ್ಕೆ ಎರಡು ಅರ್ಥ. ಒಂದು ಪ್ರಜಾಪತೇಹೇ ಅಂತಂದ್ರೆ ರುದ್ರದೇವರು ಅಂತ ಅರ್ಥ, ಇನ್ನೊಂದು ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಮೊದಲಿಗೆ ಇಲ್ಲಿ ಪ್ರಜಾಪತೇಹೇ ಯೇ ಆನಂದಾಹ ಅಂದ್ರೆ ಪ್ರಜಾಪತಿಯ ಅಂತಂದ್ರೆ ರುದ್ರದೇವರ ಯೇ ತೇ ಶತಂ, ಯಾವ ರುದ್ರದೇವರ ಅವರ ಒಂದು ಆನಂದವು ಇದೆಯೋ ಅದಕ್ಕಿಂತಲೂ 100 ಪಟ್ಟು ಹೆಚ್ಚಾದ ಆನಂದ ಚತುರ್ಮುಖ ಬ್ರಹ್ಮದೇವರದ್ದು. ಪ್ರಜಾಪತೇ ರುದ್ರದೇವರ ಯೇ ಯಾವ ಒಂದು ಭೋಗ್ಯಾನಂದವಿದೆಯೋ ತೇ ಅದಕ್ಕಿಂತಲೂ ಶತಂ ಪ್ರಜಾಪತೇ 100 ಪಟ್ಟು ಹೆಚ್ಚು ಪ್ರಜಾಪತೆ ಚತುರ್ಮುಖ ಬ್ರಹ್ಮದೇವರದ್ದು. ಆ ಚತುರ್ಮುಖ ಬ್ರಹ್ಮರ ಆನಂದ ವಿಶೇಷ ಏನಿದೆ ಅದು ಅದಕ್ಕಿಂತಲೂ ದೊಡ್ಡವನಾದ, ಅದಕ್ಕಿಂತ ಹೆಚ್ಚಾದದ್ದು, ಅನಂತವಾದದ್ದು ಪರಮಾತ್ಮನದ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದೃಶ್ಯೇ ಯಾವ ಒಬ್ಬ ವ್ಯಕ್ತಿ, ಸಹ ಯಾವ ಒಬ್ಬ ವ್ಯಕ್ತಿ
ಅದೃಶ್ಯೇ ಸಂಪೂರ್ಣವಾಗಿ ನೋಡಲು ಅಶಕ್ತನಾದ, ಅನಾತ್ಮೇ ಸ್ವತಂತ್ರನಾದ, ಅನಿಲಯನೇ ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡು ಇಲ್ಲದ, ಅಂದರೆ ಅನ್ಯಾಶ್ರಯ ರಹಿತನಾದ ಅಂತರ್ಥ. ಅನಿರುಕ್ತೆ, ನಿರುಕ್ತ ಅಂದರೆ ವರ್ಣಿಸೋದು ಅಂತರ್ಥ. ಅನಿರುಕ್ತ ವರ್ಣಿಸಲು ಅಶಕ್ಯನಾದ, ಆ ಯಹ ಪ್ರತಿಷ್ಠಾಂ ವಿಂದತೆ, ಯಾವ ಆ ಜ್ಞಾನಿ ಪ್ರತಿಷ್ಠಾಂ ದೃಢಾಸಕ್ತಿಯನ್ನ ಆ ಪರಮಾತ್ಮನನ್ನು ಹೊಂದುತ್ತಾನೋ ಸಹ ಅವನು ಅಭಯಂ ಗತೋ ಭವತಿ. ಅಭಯಂ, ಅಭಯ ಶಬ್ದ ವಾಚ್ಯವಾದ ಮೋಕ್ಷ ಅಂತರ್ಥ. ಅವನು ಮೋಕ್ಷವನ್ನ ಹೊಂದುತ್ತಾನೆ. ಹೀಗೆ ರುದ್ರದೇವರು ಬ್ರಹ್ಮದೇವರಲ್ಲೇ ಭೇದ ಇದೆ. ಹಾಗೆ ಇದ್ದ ಮೇಲೆ ರುದ್ರದೇವರಿಗಿಂತ 100 ಪಟ್ಟು ಹೆಚ್ಚು ಆನಂದವುಳ್ಳವರು ಬ್ರಹ್ಮದೇವರು ಅಂತ ಹೇಳ್ತಾ ಇರಬೇಕಾದ್ರೆ, ಅನಂತ ಗುಣ ಪರಿಪೂರ್ಣನಾದ ಸುಖ ಶಕ್ತಿ ಪಯೋನಿಧಿ, ಸುಖದ ಸಾಗರನಾದ ಆನಂದಮಯ, ಇವನಲ್ಲಿ ಆನಂದ ಇಲ್ಲ, ಬ್ರಹ್ಮದೇವರಲ್ಲಿ ಆನಂದ ಇದೆ. ವಿಚಾರ ಮಾಡಿ, ಬ್ರಹ್ಮದೇವರಲ್ಲಿ ಆನಂದ ಇದೆ, ರುದ್ರದೇವರಲ್ಲಿ ಆನಂದ ಇದೆ. ರುದ್ರದೇವರಲ್ಲಿರುವ ಆನಂದಕ್ಕಿಂತ 100 ಪಟ್ಟು ಹೆಚ್ಚು ಆನಂದ ಬ್ರಹ್ಮದೇವರಲ್ಲಿ ಇದೆ. ಆದರೆ ಪರಮಾತ್ಮನಲ್ಲಿ ಆನಂದ ಇಲ್ಲ. ಯಾಕೆ? ಪರಮಾತ್ಮನೇ ಆನಂದ ಸ್ವರೂಪ, ಅವನೇ ಆನಂದ ಸ್ವರೂಪ. ಆದ್ದರಿಂದ ಅಂತಹ ಪರಮಾತ್ಮನಿಗೂ ಚತುರ್ಮುಖನಿಗೂ ಭೇದ ಇದ್ದೇ ಇದೆ. ಯಾವ ಒಬ್ಬ ವ್ಯಕ್ತಿ ಅದೃಶ್ಯೇ ಸಂಪೂರ್ಣವಾಗಿ ನೋಡಲು ಅಶಕ್ಯನಾದ, ಅನಾತ್ಮೆ ಸ್ವತಂತ್ರನಾದ, ಅನಿಲಯನೇ ಇನ್ನೊಬ್ಬರ ಆಶ್ರಯಕ್ಕೆ ಪಡದೇ ಇರುವಂತಹ, ಅರ್ಥಾತ್ ಅನ್ಯಾಶ್ರಯ ರಹಿತನಾದ, ಅನಿರುಕ್ತೆ ವರ್ಣಿಸಲು ಅಸಾಧ್ಯನಾದ ಪರಮಾತ್ಮನನ್ನ ಪ್ರತಿಷ್ಠಾಂ ವಿಂದತೆ, ದೃಢವಾದ ಭಕ್ತಿಯಿಂದ ಯಾರು ಹೊಂದುತ್ತಾನೋ ಅಂತಹ ವ್ಯಕ್ತಿ ಅಭಯಂ ಗತೋ ಭವತಿ. ಅವನು ಅಭಯವನ್ನ, ಅರ್ಥಾತ್ ಅಭಯ ಶಬ್ದ ವಾಚ್ಯವಾದ ಮೋಕ್ಷವನ್ನ ಹೊಂದುತ್ತಾನೆ. ಸಯಶ್ಚಾಯಂ ಪುರುಷೇ, ಅನೇಕ ಹೇಳಿದ್ದಾರಿಲ್ಲಿ. ಅವನೇ, ಆ ಪುರುಷನೇನೇ ಎಲ್ಲ ಜೀವರಲ್ಲಿ ಇರುವಂಥದ್ದು. ನೋಡಿ, ಜೀವರಲ್ಲಿ ಇದ್ದಾನೆ, ಜೀವನೇ ಆಗಿಲ್ಲ. ಸಹ ಆ ಆನಂದ ಶಬ್ದ ವಾಚ್ಯನಾದಂತಹ ವ್ಯಕ್ತಿಯೇನೇ ಎಲ್ಲ ಜೀವರಲ್ಲಿ ಇದ್ದಾನೆ. ಅದರಿಂದಾಗಿ ಭೇದವೇ ಹೇಳ್ತಾ ಇದೆ ಹೊರತು ಅಭೇದವು ಇಲ್ಲ. ಅದರಿಂದ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನೇ ಯಾಕೆ ಆಗಿರಬಾರದು? ಇಬ್ಬರಿಗೂ ಅಭೇದವನ್ನ ಹೇಳೋಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ರೀ. ಅದರಿಂದಾಗಿ ಚತುರ್ಮುಖ ಬ್ರಹ್ಮದೇವರೇ ಬೇರೆ, ಪರಮಾತ್ಮನೇ ಬೇರೆ. ಅನ್ಯಪಂಥ ಅಯನ ವಿದ್ಯತೆ, ಪರಮಾತ್ಮ ಜ್ಞಾನವನ್ನ ಹೊರತುಪಡಿಸಿ ಇನ್ನ ಯಾವ ದಾರಿ ಮೋಕ್ಷಕ್ಕೆ ಇಲ್ಲ. ಅದರಿಂದ ಪರಮಾತ್ಮ ಜ್ಞಾನದಿಂದಾಗಿಯೇನೆ, ಭಗವತ್ ಜ್ಞಾನದಿಂದಾಗಿಯೇನೆ ನಮಗೆ ಮೋಕ್ಷ. ಅದರಿಂದ ಚತುರ್ಮುಖ ಬ್ರಹ್ಮದೇವರ ಜ್ಞಾನ ನಮಗೆ ಅವಶ್ಯಕತೆ ಇಲ್ಲ. ಹಾಗಾದರೆ ಅವರು ಉಪಾಸನೆ ಮಾಡಲೇಬಾರದು ಅಂತೇನಲ್ಲ. ಚತುರ್ಮುಖ ಬ್ರಹ್ಮದೇವರ, ವಾಯುದೇವರ ಉಪಾಸನೆ ಮಾಡಲೇಬೇಕು. ನಾವು ಅವರ ವಿಶೇಷವಾದ ಉತ್ತಮವಾದ ದಾಸ ಅಂತ ನಾವು ಚಿಂತನೆ ಮಾಡಬೇಕು. ಇದು ಹೀಗೆ ಚಿಂತನೆ ಮಾಡಬೇಕು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಂದಿನ ಒಂದು ಭಾಷ್ಯಕ್ಕೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಅದಕ್ಕೆ ಅಲ್ಲ ರೀ, ಏನು ಹೇಳ್ತೀರಿ ನೀವು? ಸ್ವಲ್ಪ ಆದ್ರೂ ಬುದ್ಧಿ ಇದೆ.
ನೀವು ವೇದಗಳೇ ಹೇಳ್ತಾ ಇವೆ ಅಂತ ಹೇಳಿದ್ರಿ. ಭೇದವನ್ನ ಯಾರು ಹೇಳಿದ್ರಿ? ಅಭೇದವನ್ನು ಹೇಳ್ತಾ ಇದ್ದೀರಿ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಎಲ್ಲವೂ ಹೇಳ್ತಾ ಇದೆ. ತತ್ ತ್ವಂ ಅಸಿ, ಆ ಪರಮಾತ್ಮ ನೀನು ಆಗಿದ್ದಿ. ತತ್ ಆ ಪರಮಾತ್ಮ, ತ್ವಂ ನೀನು ಅಸಿ ಆಗಿದ್ದಿ. ಅಹಂ ನಾನು, ಬ್ರಹ್ಮ ಪರಮಾತ್ಮನು, ಅಸ್ಮಿ ಆಗಿದ್ದೇನೆ. ಶ್ರುತಿಗಳು ಹೇಳ್ತಾ ಇದೆ. ಮತ್ತೆ ಇಲ್ಲ ಅಂತ ಹೇಳ್ತೀರಿ? ಭಾಷ್ಯವನ್ನು ಹೇಳ್ತೇನೆ, ಓದಿಬಿಡೋಣ. ನಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತಿ ವಿರೋಧ. ನಾಮಾನಿ ಸರ್ವಾಣಿ ಯಮಾ ವಿಶಂತಿ ಇತಿ ತಚ್ಛಬ್ದವಾಚ್ಯತ್ವ ಉಕ್ತೇಃ. ಅದಕ್ಕೆ ಆಚಾರ್ಯರೇ ಅವರೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯಗಳಿವೆ. ಇಲ್ಲ ಅಂದೋರು ಯಾರು? ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನ್ರಿ? ತತ್ವಮಸಿ ಅಂತಂದ್ರೆ ಏನು? ನಿಜವಾದ ಅರ್ಥ ಬೇರೆನೇ ಇದೆ. ಅದು ಅಹಂ ಅಂತಂದ್ರೆ ನಾನು ಅಂತ ಅರ್ಥ ಅಲ್ಲ, ಪರಮಾತ್ಮ ಅಂತಲೇ ಅರ್ಥ. ಇದು ಸರಿಯಾಗಿ ನೋಡಿದರೆ ಪರಮಾತ್ಮನೇ ಹೇಳಿಕೊಂಡಿರುವಂತಹ ಒಂದು ವಾಕ್ಯ ಇದು. ನಾನು ಬ್ರಹ್ಮನಾಗಿದ್ದೇನೆ ಅಂತ ಪರಮಾತ್ಮನೇ ಹೇಳಿಕೊಂಡಿರೋದು. ಈಗ ಅದು ಬಿಡಿ, ಅದನ್ನ ಬಿಟ್ಬಿಡೋಣ. ಈ ಸಂಸ್ಕೃತದಲ್ಲಿ ಅಹಂ ಆವಾಮಯಂ ಮಾಮ ಆವಾಮ್ನೋ ಅಸ್ಮಾನ್ನಃ ಮಯ ಆವಾಭ್ಯಂ ಅಸ್ಮಾಭಿಃ ಮಹ್ಯಂ ಮೇ ಆವಾಭ್ಯಂ ನೋ ಅಸ್ಮಭ್ಯಂ ನಃ ಮತ ಆವಾಭ್ಯಂ ಅಸ್ಮತ್ ಮಮ ಮೇ ಆವಯೋಃ ಅಸ್ಮಾಕಂ ನಃ ಮಯಿ ಆವಯೋಃ ಅಸ್ಮಾಸು. ಅಸ್ಮತ್ ಶಬ್ದ ಪ್ರಯೋಗ ಇದೆ. 3 ವಚನಗಳು, 7 ವಿಭಕ್ತಿಗಳು. ಇದರಲ್ಲಿ ಒಂದೂ ಕೂಡ ನಾನು ಅಂತ ಹೇಳುವುದಿಲ್ಲ, ನಾವು ಅಂತ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಸಕಲ ಶಬ್ದವು ಕೂಡ ಪರಮಾತ್ಮನ್ನೇ ಹೇಳ್ತದೆ. ಮೊದಲಿಗೆ ನೋಡ್ಬಿಡೋಣ. ಅಹಂ ಏನು? ಅಹಂ ಹ ಅಂತಂದ್ರೆ ಹಾನಿ ಅಂತ ಅರ್ಥ. ಯಾರಿಗೆ ಹಾನಿ ಇಲ್ಲವೋ ಅವನು ಅಹಂ. ಯಾವ ರೀತಿ ಹಾನಿ? ಕಾಲತಃ, ಗುಣತಃ, ದೇಶತಃ, ಎಲ್ಲ ರೀತಿಯಿಂದಲೂ ಹಾನಿ ಇದೆ. ಗುಣತಃ ಹಾನಿ, ಕಾಲತಃ ಸ್ವಲ್ಪ ದಿನ ಇರ್ತೇವೆ ಅಷ್ಟೇ, ದೇಶತಃ ಇಲ್ಲಿದ್ರೆ ಅಲ್ಲಿರೋದಿಲ್ಲ, ಹಾನಿ ಇದೆ ನಮಗೆ. ಯಾರಿಗೆ ಹಾನಿಯೇ ಇಲ್ಲವೋ ಅವನು ಅಹಂ. ಅಥವಾ ಹ ಅಂತಂದ್ರೆ ಹೇಯ ಅಂತ ಅರ್ಥ. ಹೇಯ ಅಂತಂದ್ರೆ ಉಪಯೋಗ ಇಲ್ಲ, ಅದರಿಂದ ಹೇಯವಾದ ವಸ್ತು ಅಂತ ಹೇಳ್ತೀವಲ್ಲ, ಬಿಡಬೇಕಾದ ವಸ್ತು ಅಂತ. ಪರಮಾತ್ಮನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನಾ? ಹೇಯವಾದ ವಸ್ತುನ ಅವನು. ನಾವು ಬಿಡ್ತೇವಂದ್ರೂ ಅವನು ಬಿಡ್ಲಿಕ್ಕೆ ಸಾಧ್ಯನಾ? ಬಿಡ್ಲಿಕ್ಕೆ ಆಗೋದು, ಬರೀ ಬಾಯಲ್ಲಿ ಹೇಳ್ಬೋದಷ್ಟೇ. ತೊರೆದು ಜೀವಿಸಬಹುದೇ ಹರಿಣಿನ ಚರಣಗಳ. ಆದ್ದರಿಂದಾಗಿ ಅವನು ಹೇಯ ನ ಹೇಯ, ಹೇಯನಲ್ಲ ಅವನು. ಆದ್ದರಿಂದಾಗಿ ಅಹಂ ಅವನು. ಹೀಗೆ ಎಲ್ಲ ರೀತಿಯಿಂದಲೂ ನೋಡಿದರೂ ಅಹಂ ಅಂತ ನಾವು ಅಲ್ಲವೇ ಅಲ್ಲ. ಅಹಂ ಅನ್ನೋದು ನಾವು ಅಲ್ವೇ ಅಲ್ಲ. ಅದನ್ನೇ ಹೇಳ್ತಾರೆ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಶ್ರುತಿಗಳ ವಿರೋಧ ಬರ್ತದೆ ನೀವು ಭೇದವನ್ನು ಹೇಳಿಬಿಟ್ರೆ ಅಂತಂದ್ರೆ. ನಚ ಶ್ರುತಿ ವಿರೋಧ, ಶ್ರುತಿ ವಿರೋಧ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಾಮಾನಿ ಸರ್ವಾಣಿ ಯಮಾ ವಿಶಂತಿ ಇತಿ ತಚ್ಛಬ್ದ ವಾಚ್ಯತ್ವ ಉಕ್ತೇಹೇ. ಸಕಲ ನಾಮಗಳು ಕೂಡ ಯಾರನ್ನ ಸೇರ್ತವೋ ಅವನೇ ಪರಮಾತ್ಮ. ನೀವಿಲ್ಲಿ ಸಕಲ ಶಬ್ದಗಳು ಸರ್ವಾಣಿ ನಾಮಾನಿ, ತತ್ ತ್ವಂ ಅಸಿ, ಅಹಂ ಬ್ರಹ್ಮ ಅಸ್ಮಿ, ಎಲ್ಲ ಶಬ್ದಗಳು ಪರಮಾತ್ಮನ್ನೇ ಹೇಳ್ತವೆ ರೀ. ಅಹೇಯತ್ವಾತ್ ಅಹಂ ಪ್ರೋಕ್ತಃ.
ತ್ವಂ ಅಂತಂದ್ರೇನು? ತಥ ಅಂತ ಅರ್ಥ. ತತತ್ವಾದ ತ್ವಂ. ತತ ತತ ಅಂದ್ರೇನು? ಸರ್ವತ್ರ ವ್ಯಾಪ್ತ, ಓತಪ್ರೋತ, ಒಳ ಹೊರಗೂ ಇದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ತ್ವಂ ಅಂತಂದ್ರೂ ಅವನೇ, ತತ್ ಅಂತಂದ್ರೂ ಅವನೇ. ಪ್ರಕಾಶತ್ವ ಅಂತರ್ಥ. ತ್ವಂ ತತ್ ವ್ಯಾಪ್ತ ಅಂತರ್ಥ. ತ್ವಂ ಪ್ರಕಾಶಕನು ಅಂತರ್ಥ. ವ್ಯಾಪ್ತನಾದವನು, ಪ್ರಕಾಶನಾದವನು ಅವನೇ ಅಸ್ಮಿ. ಸರಿಯಾಗಿ ಗೊತ್ತಿರೋರಿಗೆ ಶಬ್ದಗಳ ಅದಕ್ಕೆ ಹೇಳೋದು, ಈ ವೇದಗಳಲ್ಲಿ ಬರುವಂತಹ ವಾಕ್ಯವನ್ನ ವೇದಗಳ ಅಂಗಗಳಾದ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಇವುಗಳನ್ನು ಓದದೇನೆ ವೇದಗಳಿಗೆ ಅರ್ಥ ಮಾಡಬಾರ್ದು. ದೊಡ್ಡ ಅನರ್ಥ ಆಗಿ ಹೋಗುತ್ತೆ ನಮಗೆ. ಸಾಮಾನ್ಯ ಒಂದು ಬಾಲಾದರ್ಶ, ಒಂದು ಮಣಿಮಂಜರಿ, ಮಧ್ವ ವಿಜಯ ಇವೆಲ್ಲ ಡೀಪ್ ಆದ ಗ್ರಂಥವೂ ಅಲ್ಲ. ಸಂಸ್ಕೃತ ಜ್ಞಾನ ಇರುವವರು ಓದುವಂತಹ ಗ್ರಂಥಗಳು. ಅಂಥದ್ದನ್ನ ಓದಿ ಅಲ್ಲಿ ಅಹಂ ಅಂದ್ರೆ ನಾನು, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಅಸ್ಮ ಶಬ್ದ, ಅದು ಪ್ರಯೋಗ ಇದೆ ಅಂತ ಹೇಳಿ ಸ್ವಲ್ಪ ಕ್ರಿಯಾಪದಗಳ ಜ್ಞಾನ, ಶಬ್ದಗಳ ಜ್ಞಾನ, ಸರ್ವನಾಮಗಳ ಜ್ಞಾನ ತಿಳ್ಕೊಂಡು ವೇದಕ್ಕೆ ಅರ್ಥ ಮಾಡ್ತೇವೆ ಅಂತಂದ್ರೆ ಹೀಗೆ ಆಗೋದು. ಶ್ರುತಿ ವಿರೋಧ ಬರೋದಿಲ್ಲ ರೀ. ನಾಮಾನಿ ಸರ್ವಾಣಿ ಯಮಾವಿಶಂತಿ. ಆದ್ದರಿಂದ ಯಾರ ಒಂದು ಎಲ್ಲ ಸಕಲ ನಾಮಗಳು ಯಾರನ್ನ ಹೊಂದುತ್ತಾಗೋ ಅವನೇ ಪರಮಾತ್ಮ. ಹಾಗಾದ್ರೆ ತ್ವಂ ಅಂದ್ರೂ ಎದುರಿರೋ ವ್ಯಕ್ತಿಯಲ್ಲ. ತತ್ ಅಂತಂದ್ರೆ ಆ ಪರಮಾತ್ಮನೇ. ತತ್ವ ಅಂದ್ರೂ ಪರಮಾತ್ಮನೇ, ತ್ವಂ ಅಂದ್ರೂ ಪರಮಾತ್ಮನೇ, ಅಹಂ ಅಂದ್ರೂ ಪರಮಾತ್ಮನೇ, ಬ್ರಹ್ಮ ಅಂದ್ರೂ ಪರಮಾತ್ಮನೇ. ಯಾವಾಗ ವಿರೋಧ ಬರ್ತಿತ್ತು? ತ್ವಂ ಅಂದಾಗ ಎದುರಿರೋ ವ್ಯಕ್ತಿ ನೀನು ಅಂತ ಹೇಳಿದಾಗ. ಯಾವಾಗ ವಿರೋಧ ಬರ್ತಿತ್ತು? ಅಹಂ ಅಂತಂದಾಗ ನಾನು, ಈ ಜೀವ ಅಂತ ಅರ್ಥ ಸಿಕ್ಕಾಗ. ಈ ಅರ್ಥವೇ ಸಿಗೋದಿಲ್ಲ. ಅದರಿಂದ ಶ್ರುತಿ ವಿರೋಧ ಸರ್ವಥಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ದರೆ ಕೇಳಿ. ಪಿಕ್ಚರ್ ಕ್ಲಾರಿಟಿ ಬಂತು. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನ್ ಅರ್ಥ ಅಂತ. ಹೌದು. ಅಲ್ಲ, ಅವ್ರು ಬೇರೆಯವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ನಮಗೆ ನಾವು ಅವರೇ ದೇವ್ರು ಅನ್ಕೊಳ್ತಾರೆ ಅಷ್ಟೇ ತಿಳ್ಕೊಳ್ತಾ ಇದ್ವಿ, ನಮಗ್ ಗೊತ್ತಿರ್ಲಿಲ್ಲ. ಅಲ್ಲ, ಇವಾಗ ನಗೋದಲ್ಲ, ಇವಾಗ ಗೊತ್ತಾಯ್ತು ನಮ್ಗೆ ಅಹಂ ಬ್ರಹ್ಮಾಸ್ಮಿ ಆ ಹಾಗುವೆ ಆ ಹಾನಿ ಇಲ್ದೇ ಇರ್ತಕ್ಕಂತ ಅವನು. ಅಂದ್ರೆ ಹಾನಿ ಇಲ್ದೇ ಇರ್ತಕ್ಕಂತ ಅವನು ಭಗವಂತ. ಆತರ ನಮ್ಗೆ ಇದು ಗೊತ್ತಿರ್ಲಿಲ್ಲ, ಆಚಾರ್ಯ ಗೊತ್ತೇ ಇರ್ಲಿಲ್ಲ. ಹಾನಿ ಅಥವಾ ಹೇಯ ಎರಡನ್ನೂ ಅರ್ಥ ಮಾಡ್ಬೋದು ನಾವು. ಈಗ ಜ್ಞಾನ ಇಲ್ಲದವನು ಅಜ್ಞಾನಿ ಅಂತ ಹೇಳ್ತೇವೆ. ಹಂಗೆ ಅಂತಂದ್ರೆ ಹಾನಿ ಇಲ್ಲದವನು ಅಹಂ. ಹಾಗಾದ್ರೆ ಎಲ್ಲರೂ ನಾನು ಅನ್ನೋದಲ್ಲ, ನಾವು ಅಹಂ ಅಂತ ನಾನಲ್ಲ, ಪರಮಾತ್ಮನೇ. ಬಹಳ ವಿಷಯ ಆಯ್ತು ಇದರಲ್ಲಿ, ಅದ್ಭುತವಾದ ವಿಷಯಗಳಿವೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀ